ಇತ್ತೀಚೆಗೆ ಸುನಿಲ್ ಕುಮಾರ್ ಅವರ ಹಿಂಬಾಲಕರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿ ನಮ್ಮ ನಾಯಕರ ಕಾಂಗ್ರೆಸ್ ನಾಯಕರ ವಿರುದ್ಧ ತೇಜೋವಧೆಯನ್ನು ಮಾಡುವಂತಹ ಒಂದು ಕೃತ್ಯವನ್ನು ನಡೆಸಿದರು. ಅದನ್ನು ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವರ BJP ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯನ್ನು ನಾವು ಗಮನಿಸಿದರೆ ಪರಶುರಾಮ ಪ್ರತಿಮೆಯ ಹಗರಣ ಏನಿದೆ, ನಕಲಿ ಪರಶುರಾಮ ಪ್ರತಿಮೆಯ ಹಗರಣ, ಆ ನಕಲಿ ಪರಶುರಾಮ ಪ್ರತಿಮೆಯ ಹಗರಣದ ವಿಚಾರವನ್ನು ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು. BJPಯ ವಿರುದ್ಧ ಬಂದಿರುವಂತಹ ಸುನಿಲ್ ಕುಮಾರ್ ಅವರ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಉತ್ತರವನ್ನು ನೀಡಿ ಒಂದು ಸ್ಪಷ್ಟೀಕರಣವನ್ನು ನೀಡಬೇಕಾಗಿದ್ದ BJPಯ ಪದಾಧಿಕಾರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರ ತೇಜೋವಧೆಯನ್ನು ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅವರ ಪತ್ರಿಕಾಗೋಷ್ಠಿಯನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡುಬಂದಿದ್ದೇನೆಂದರೆ, ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನು ಅಲ್ಲಗಳೆದು ವಿಚಾರವನ್ನು ಡೈವರ್ಟ್ ಮಾಡಿ ವಿಷಯಾಂತರ ಮಾಡಿ ಕಾಂಗ್ರೆಸ್ ನಾಯಕರ ತೇಜೋವಧೆಯನ್ನು ಮಾಡುವಂತಹ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತಹದ್ದು, ಕಾಂಗ್ರೆಸ್ ನಾಯಕರ ಚಾರಿತ್ರ್ಯವನ್ನು ಹರಣ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಕುಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ಕಾಂಗ್ರೆಸ್ನ ಪರವಾಗಿ ಅತ್ಯುಗ್ರವಾಗಿ ಖಂಡಿಸ್ತೇವೆ. ಅವತ್ತಿನ ಪತ್ರಿಕಾಗೋಷ್ಠಿ ಏನಿದೆ ಅಂದರೆ, ಅವರ ಕೊರಳಿಗೆ ಏನು ಆ ಪರಶುರಾಮ ಥೀಮ್ ಪಾರ್ಕಿನ ನಕಲಿ ಪ್ರತಿಮೆಯ ಹಗರಣ BJP ನಾಯಕರ ಸುನಿಲ್ ಕುಮಾರ್ ಅವರು ಅವರ ನಾಯಕರ ಕೊರಳಿಗೆ ಆ ಹಗರಣ ಸುತ್ತಿಕೊಳ್ತಾ ಇದೆ. ಅದರಿಂದ ಪಾರಾಗುವುದಕ್ಕೋಸ್ಕರ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ, ಅಪಪ್ರಚಾರವನ್ನು ಮಾಡಿದ್ದಾರೆ. ಇದೊಂದು ಹತಾಶೆಯ ಪ್ರತೀಕವಾಗಿ ಅವತ್ತಿನ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಇದೆಲ್ಲರನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಅದರ ಜೊತೆಗೆ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಲ್ರವರ ಬಗ್ಗೆ ತುಂಬ ಒಂದು ಚಾರಿತ್ರ್ಯ ಹರಣವನ್ನು ಮಾಡುವಂತಹ ಮಾತುಗಳನ್ನು ಆಡಿದರು. ಅದೇನೆಂದರೆ, ಅವರು ಬೇರೆ ಬೇರೆ ರೀತಿಯ ಒಂದು ಸುಳ್ಳು ಆರೋಪಗಳನ್ನು ಮಾಡಿದರು. ಆದರೆ ನಾನು ಅವರಿಗೆ ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಉದಯ್ ಶೆಟ್ಟಿ ಮುನಿಯಲ್ರವರು ಕಳೆದ ಅವರ ಜೀವಮಾನ ಪರ್ಯಂತ ಒಟ್ಟು ಒಂದು ಸಮಾಜ ಸೇವೆಯನ್ನೇ ಒಂದು ಪ್ರಧಾನವಾಗಿ ಮಾಡಿರುವಂತಹ ವ್ಯಕ್ತಿತ್ವ ಉಳ್ಳವರವರು. ಅವರು ಬಡ ವಿದ್ಯಾರ್ಥಿಗಳಿಗೆ ಇರಬಹುದು, ತುಳುನಾಡಿನ ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಸಂದರ್ಭದಲ್ಲಿ, ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಕೊಡುಗೈ ದಾನಿಯಾಗಿ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ, ಬಡ ಜನರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಬಂದಾಗ ಆರೋಗ್ಯದ ಕ್ಷೇತ್ರದಲ್ಲಿ, ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ. ಎಷ್ಟೋ ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಶ್ರಯದಾತರಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಆಗುಹೋಗುಗಳಿಗೆ ಸ್ಪಂದನೆಯನ್ನು ನೀಡುತ್ತಾ ಒಬ್ಬ ಉತ್ತಮ ಅಂತಃಕರಣವುಳ್ಳಂತಹ ಸದ್ಗುಣ ಸಂಪನ್ನ ಒಂದು ವ್ಯಕ್ತಿಯಾಗಿ ಉದಯ್ ಶೆಟ್ಟಿಯವರು ತಮ್ಮ ದಾನ ಧರ್ಮದ ಮುಖಾಂತರ ಕೊಡುಗೈ ದಾನಿಯಾಗಿ ದಾನಶೂರ ಕರ್ಣ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಜನರಿಂದ ಪಡೆದುಕೊಂಡಿದ್ದಾರೆ. ಅಂತಹ ಉದಯ್ ಶೆಟ್ಟಿ ಮುನಿಯಲ್ರವರ ಬಗ್ಗೆ BJPಯ ನಾಯಕರಿಗೆ ಮಾತಾಡಲಿಕ್ಕೆ ಯಾವ ಯೋಗ್ಯತೆ ಇಲ್ಲ. ಯಾಕಂದರೆ ಅಂತಹದ್ದೊಂದು ಸ್ವಂತ ತಾನು ದುಡಿದ ಸಂಪಾದನೆ ಮಾಡಿದ್ರಿಂದ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಉತ್ಕೃಷ್ಟ ಗುಣವುಳ್ಳಂತಹ ಉದಯ್ ಶೆಟ್ಟಿ ಮುನಿಯಲ್ರ ಬಗ್ಗೆ ಕೇವಲಾಗಿ ಮಾತನಾಡುವುದನ್ನು ಕಾರ್ಕಳ ಕಾಂಗ್ರೆಸ್ ಯಾವತ್ತೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಅವರ ಮೇಲೆ ಬಂದಿರುವಂತಹ ಪರಶುರಾಮನ ಆರೋಪದ ಬಗ್ಗೆ ಅವರು ಉತ್ತರವನ್ನು ನೀಡಬೇಕಾಗಿತ್ತು. ಅದನ್ನು ಬಿಟ್ಟು ಇನ್ಯಾವುದೋ ವಿಚಾರವನ್ನು ಮಾತಾಡ್ತಾರೆ. ಬೇರೆ ಬೇರೆ ಯಾರದು ರಾಜಕೀಯ ಹಿನ್ನೆಲೆ ಏನು ಅಂತ ಕೇಳ್ತಾರೆ. ನಿಮ್ಮ ರಾಜಕೀಯ ಹಿನ್ನೆಲೆ ಏನು, ಇಲ್ಲಿಂದ ಬಂದಿದ್ರಿ, ಇದು ಎಂಥ ವಿಚಾರ? ಆ ರೀತಿ ನೋಡ್ಲಿಕ್ಕೆ ಹೋದರೆ 2004 ಮುಂದೆ ಸುನಿಲ್ ಕುಮಾರ್ ಎಲ್ಲಿದ್ದರು? ಅವರೇನು ಕಾರ್ಕಳದಲ್ಲಿ ಇರಲಿಲ್ಲ, ಚಿಕ್ಕಮಗಳೂರಿನವರು. ಅವರ ಇಲ್ಲಿ ಬಂದಿದ್ರು. ಯಾವತ್ತೂ ಕೂಡ ಯಾರು ಕೂಡ ಅವರನ್ನು ಪ್ರಶ್ನೆ ಮಾಡಲಿಲ್ಲ. ಕಾಂಗ್ರೆಸ್ನವರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ, ನೀವು ಎಲ್ಲಿಂದ ಬಂದಿದ್ದೀರಿ, ನೀವು ಯಾಕೆ ಬಂದಿದ್ದೀರಿ ಅಂತ ಖಂಡಿತ ಕೇಳಿಲ್ಲ. ರಾಜಕೀಯದಲ್ಲಿ ಯಾರಿಗೂ ಬೇಕಾದರೂ ಸ್ಪರ್ಧೆ ಮಾಡ್ಬೋದು, ಏನು ಬೇಕಾದರೂ ಒಂದು ಕಾನೂನು ಚೌಕಟ್ಟಿನೊಳಗೆ ಮಾಡ್ಬೋದು. ಅದೊಂದು ವಿಚಾರ. ಆದರೆ ಇವತ್ತು ಪರಶುರಾಮನ ಯೋಜನೆ ವಿಚಾರವಾಗಿ ನಾವು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕು. ಯಾಕಂದರೆ ಸುನಿಲ್ ಕುಮಾರ್ ಅವರು ಈ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಒಂದು ಬೈಲೂರಿನಲ್ಲಿರುವಂತಹ ಉಮಿಕಲ್ ಬೆಟ್ಟದ ಮೇಲೆ ಪರಶುರಾಮನ ಕಂಚಿನ ಪ್ರತಿಮೆ ಆಗಬೇಕು ಅಂತ ಕಾರ್ಕಳದ ಶಾಸಕರಿಗೆ, ಕಾರ್ಕಳದ ಯಾವೊಬ್ಬ ಜನತೆಯೂ ಕೂಡ ಅರ್ಜಿ ಹಾಕಲಿಲ್ಲ, ಮನವಿಯನ್ನು ಮಾಡಲಿಲ್ಲ. ಯಾರು ಕೂಡ ಏನು ಮನವಿಯನ್ನು ಮಾಡಲಿಲ್ಲ. ಶಾಸಕರೇ ಅಲ್ಲಿ ಒಂದು ಪರಶುರಾಮ ಥೀಮ್ ಪಾರ್ಕನ್ನು ಮಾಡಿ ಪರಶುರಾಮ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಯಾರು ಕೂಡ ಅರ್ಜಿ ಹಾಕಲಿಲ್ಲ. ಇದು ಸುನಿಲ್ ಕುಮಾರ್ ಅವರದ್ದೇ ಸ್ವಂತ ಆಲೋಚನೆ, ಅವರದ್ದೇ ಸ್ವಂತ ಯೋಚನೆ ಮತ್ತು ಯೋಜನೆ. ಅವರು ಕೇವಲ ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ಆಡಂಬರಕ್ಕೋಸ್ಕರ ಅಂತಹದೊಂದು ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಯೋಚನೆಯನ್ನು ಮಾಡಿದರು, ಸರಿ, ಅಲ್ಲಿ ಒಂದು ಪರಶುರಾಮನ ಪ್ರತಿಮೆ ಆಗಬೇಕು, ಅದು ಯೋಚನೆ ಓಕೆ, ಸರಿ, ಚೆನ್ನಾಗಿತ್ತು. ಆನಂತರ ಯೋಜನೆಯನ್ನು ರೂಪಿಸಿದರು. ಆದರೆ ಆ ಯೋಚನೆ ಮತ್ತು ಯೋಜನೆಯ ನಂತರ ಆ ಪ್ರತಿಮೆ ಅನುಷ್ಠಾನ ಮಾಡುವಾಗ ಎಡವಿದ್ರು. ಅವರು ಏನು ಮಾತನ್ನು ಕೊಟ್ಟಿದ್ರು, ನಾನು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದರು. ಆದರೆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದು ಮಾತ್ರ ಅವರು ನಕಲಿ ಪ್ರತಿಮೆಯನ್ನು ಮಾಡಿದರು. ಫೈಬರ್ ಮಿಶ್ರಿತ ನಕಲಿ ಪ್ರತಿಮೆಯನ್ನು ಮಾಡಿ
ಇವತ್ತು ಭಾರಿ ದೊಡ್ಡ ಹಗರಣವನ್ನು ಅವರು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅದರಿಂದ ಪಾರಾಗುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಅವರು ತಪ್ಪು ದಾರಿಯನ್ನು ಹಿಡಿತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ, ಸರ್ಕಾರದ ವಿರುದ್ಧ ಏನೇನೋ ಒಂದು ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಾವು ಆರಂಭದ ದಿನಗಳಿಂದ ಹೇಳ್ತೇನೆ. ಅವತ್ತ ಪರಶುರಾಮನ ಪ್ರತಿಮೆ ಉದ್ಘಾಟನೆ ಆದ ನಂತರ ಚುನಾವಣೆಯ ಸ್ವಲ್ಪ ದಿವಸ ಮುಂದೆ 2023ರಲ್ಲಿ ಕೆಲವೇ ತಿಂಗಳುಗಳ ಮುಂಚೆ ಪರಶುರಾಮನ ಉದ್ಘಾಟನೆ ಮಾಡಿದ್ರು. ಆ ನಂತರ ಚುನಾವಣೆ ಆಯಿತು. ಚುನಾವಣೆಯನ್ನು ಅದರ ಮುಖಾಂತರನೇ ಗೆದ್ದರು. ಆ ನಂತರ ಮಳೆಗಾಲ ಬಂದಾಗ ಅದರ ಸತ್ಯವಾದಂಥ ನೈಜ ಬಣ್ಣ ಅರಿವಾಯಿತು. ಮಳೆಗಾಲದ ಸಂದರ್ಭದಲ್ಲಿ ಪರಶುರಾಮನ ಪ್ರತಿಮೆಯ ಮೇಲೆ ಮಳೆ ಬಿದ್ದಾಗ ಬಣ್ಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. ಎಲ್ಲಿಯಾದರೂ ಯಾವುದೇ ಒಂದು ದೇಶದ ಯಾವುದೇ ಒಂದು ಪ್ರಪಂಚದ ಮೂಲೆಯಲ್ಲಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿದ ನಂತರ ಅದರ ಬಣ್ಣ ಕಳೆದುಕೊಳ್ಳುವಂಥದ್ದು ಅಥವಾ ಬಣ್ಣ ಬದಲಾವಣೆ ಆಗುವಂಥದ್ದು ಎಲ್ಲಿಯಾದರೂ ಉದಾಹರಣೆ ಇದೆಯಾ? ಅದೇನಾದರೂ ಉದಾಹರಣೆ ಇದ್ದರೆ ಕಾರ್ಕಳದಲ್ಲಿದೆ. ಸುನೀಲ್ ಕುಮಾರ್ ಅವರು ಮಾಡಿದ ಆ ನಕಲಿ ಪರಶುರಾಮನ ಪ್ರತಿಮೆಯೇ ಬಣ್ಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಕಾರ್ಕಳದ ಒಂದಷ್ಟು ಜನ ಸಮಾನ ಮನಸ್ಕ ಹೋರಾಟಗಾರರಿಗೆ ಸಂಶಯ ಬಂತು. ಕಾರ್ಕಳದ ಜನತೆ ಮಾತಾಡಲಿಕ್ಕೆ ಶುರು ಮಾಡಿದರು. ಈ ಪ್ರತಿಮೆಯಲ್ಲಿ ನಕಲಿ ಇದೆ, ಇದು ಅಸಲಿ ಅಲ್ಲ, ಇದು ಕಂಚಿನದ್ದಲ್ಲ ಅಂತ ಜನರು ಮಾತಾಡಲಿಕ್ಕೆ ಶುರು ಮಾಡಿದಾಗ ಒಂದಷ್ಟು ಜನ ಸಮಾನ ಮನಸ್ಕರು ಹೋರಾಟವನ್ನು ಮಾಡ್ತಾರೆ. ಅಲ್ಲಿ ಉಮಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ ಪರಶುರಾಮನ ಪ್ರತಿಮೆಯ ಪ್ಯೂರಿಟಿ ಚೆಕ್ ಮಾಡಬೇಕು ಅಂತ ಒಂದು 15 ಜನರ ತಂಡ ಕಾರ್ಕಳದ ತಾಲೂಕು ಆಫೀಸಿನ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಜಿಲ್ಲಾಧಿಕಾರಿಯವರಿಗೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಅವರು ಆಗ್ರಹವನ್ನು ಮಾಡ್ತಾರೆ. ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಅದರ ಪ್ಯೂರಿಟಿಯನ್ನು ಚೆಕ್ ಮಾಡಿ, ಅದರ ಪರಿಶುದ್ಧತೆಯನ್ನು ಚೆಕ್ ಮಾಡಿ, ನಮಗೆ ಸಂಶಯ ಇದೆ, ಆ ಪ್ರತಿಮೆಯಲ್ಲಿ ನಕಲಿ ಇದೆ, ಅದು ಕಂಚಿನದ್ದಲ್ಲ ಅಂತ ಅವರ ಆಗ್ರಹ ಆಗಿತ್ತು. ಅವತ್ತು ತಮ್ಮದೇ ಒಂದು ಕಚೇರಿಯಿಂದ ಕೂಗಳತೆ ದೂರದಲ್ಲಿ ಪ್ರತಿಭಟನಾಕಾರರು 15 ದಿವಸದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಸುನೀಲ್ ಕುಮಾರ್ ಯಾವತ್ತೂ ಕೂಡ ಒಂದು ದಿವಸನೂ ಕೂಡ ಅವರ ಹತ್ತಿರಕ್ಕೆ ಬರಲಿಲ್ಲ. ಪ್ರತಿಭಟನಾಕಾರರ ಹತ್ತಿರಕ್ಕೆ ಬಂದು ನಿಮ್ಮದು ಸಮಸ್ಯೆ ಏನಾಗಿದೆ ಅಂತ ಮನವಿಯನ್ನು ಕೇಳಲಿಲ್ಲ, ನಿಮ್ಮ ಏನು ಆಗ್ರಹ ಇದೆ ಅದನ್ನು ಕೇಳಲಿಲ್ಲ, ಹತ್ತಿರನೂ ಬರಲಿಲ್ಲ. ಆದರೆ ಇತ್ತೀಚೆಗೆ ನಡೆದ ಪರಶುರಾಮ ಥೀಮ್ ಪಾರ್ಕಲ್ಲಿ ನಡೆದ ಕಳ್ಳತನದ ಕೆಲವೇ ಕ್ಷಣದಲ್ಲಿ ಸುನೀಲ್ ಕುಮಾರ್ ಅವರು ತಮ್ಮ ಫೇಸ್ಬುಕ್ನಲ್ಲಿ ಅದರ ಇದನ್ನು ಅಪ್ಲೋಡ್ ಮಾಡಿದ್ದಾರೆ, ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದಾರೆ. ಹಾಗಾದರೆ ಕಾರ್ಕಳದ ಪೊಲೀಸ್ ಠಾಣೆಗೆ ಪ್ರಥಮ ವರ್ತಮಾನ ಮಾಹಿತಿ ಹೋಗೋಕ್ಕಿಂತಲೂ ಮುಂಚಿತವಾಗಿ ಸುನೀಲ್ ಕುಮಾರ್ ಅವರಿಗೆ ಅದರ ಕಳ್ಳತನದ ಮಾಹಿತಿಯನ್ನು ನೀಡಿದವರು ಯಾರು? ಸುನೀಲ್ ಕುಮಾರ್ ಅವರೇನು ಪೊಲೀಸ್ ಠಾಣೆ? ಮೊನ್ನೆ ಕೇಳಿದರು, ನೀವೇನು ಪೊಲೀಸರೇ, ನೀವೇನು ಕಾನೂನು ರಕ್ಷಕರೇ ಅಂತ ಉದಯ್ ಶೆಟ್ಟಿ ಅವರು ಕೇಳಿದರು. ನಾವು ಕೇಳ್ತಾ ಇದ್ದೇವೆ ಇವತ್ತು, ಸುನೀಲ್ ಕುಮಾರ್ ಅವರೇ ನೀವೇನು ಪೊಲೀಸ್ ಠಾಣೆ? ನಿಮ್ಮ ಫೇಸ್ಬುಕ್ ಏನಾದರೂ ಪೊಲೀಸರ ಇದು FIR ಬರೆಯುವಂಥ ದಾಖಲೆ ಪುಸ್ತಕವೇ? ನಿಮ್ಮ ಫೇಸ್ಬುಕ್ನಲ್ಲಿ ಕಥೆಯನ್ನು ಬರೆದಿದ್ದಾರೆ. ಈ ರೀತಿ ಕಳ್ಳತನ ಪೊಲೀಸ್ ಠಾಣೆಗೆ ಗೊತ್ತಾಗೋಕ್ಕಿಂತ ಮುಂಚೆ ಸುನೀಲ್ ಕುಮಾರ್ ಅವರಿಗೆ ಹೇಗೆ ಗೊತ್ತಾಯಿತು ಎನ್ನುವ ಸಂಶಯ ಇವತ್ತು ಕಾರ್ಕಳದ ಜನತೆಗೆ ಕಾಡ್ತಾ ಇದೆ. ಇದರ ಹಿಂದೆ ಭಾರಿ ದೊಡ್ಡ ಏನೋ ಒಂದು ಷಡ್ಯಂತ್ರ ಇದೆ, ಇದರ ಹಿಂದೆ ಏನೋ ಒಂದು ಮುಚ್ಚಿಡಲಿಕ್ಕೆ ನೋಡ್ತಾ ಇದ್ದಾರೆ ಎನ್ನುವಂಥ ಒಂದು ವಿಚಾರವು ಅವರ ಫೇಸ್ಬುಕ್ನ ಪೋಸ್ಟ್ನಲ್ಲಿ ಕಂಡು ಬರ್ತಾ ಇದೆ. ಉಮಿಕಲ್ ಬೆಟ್ಟದ ಬಗ್ಗೆ ಹೇಳಬೇಕಾದ್ರೆ, ಉಮಿಕಲ್ ಬೆಟ್ಟ ಇವತ್ತು ಅವರು ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಆಯ್ಕೆಯನ್ನು ಮಾಡಿದ್ದಾರೆ. ಆ ಉಮಿಕಲ್ ಬೆಟ್ಟದ ಐತಿಹ್ಯವನ್ನು ಅವರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಉಮಿಕಲ್ ಬೆಟ್ಟದ ಮೇಲೆ ಕೋಟಿ ಚೆನ್ನಯ್ಯರ ಪಾದದ ಕುರುಹು ಇದೆ. ಅಲ್ಲಿ ಕೋಟಿ ಚೆನ್ನಯ್ಯರಿಗೆ ಆರಾಧನೆಗಳಾಗ್ತಾ ಇತ್ತು. ಅಲ್ಲಿ ತುಳುನಾಡಿನ ದೈವದೇವರುಗಳಿಗೆ ಆರಾಧನೆ ಆಗ್ತಾ ಇತ್ತು. ಅಂತ ಒಂದು ಆರಾಧನೆ ಆಗ್ತಾ ಇರುವಂತಹ ಆ ಸ್ಥಳವನ್ನು, ಕೋಟಿ ಚೆನ್ನಯ್ಯರ ಪಾದದ ಗುರುತಿರುವಂತಹ ಗುರುತನ್ನು ಇವರು ಒಡೆದು ಹಾಕಿದ್ದಾರೆ. ಈ ಒಡೆದು ಹಾಕಿದ ಪರಿಣಾಮವಾಗಿ ಇವತ್ತು ಎಲ್ಲ ಎಡವಟ್ಟುಗಳಿಗೆ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಅದೇ ರೀತಿ ಅಲ್ಲಿಯ ಇನ್ನೊಂದು ವಿಚಾರ ಇದೆ. ಅವರು ಆರಂಭದ ದಿನಗಳಲ್ಲಿ ಅದು ಪರಶುರಾಮನ ಥೀಮ್ ಪಾರ್ಕ್ ಉದ್ಘಾಟನೆಗೆ ಕೆಲವೇ ದಿನ ಇರುವಾಗ ಸುನೀಲ್ ಕುಮಾರ್ ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೀತಾರೆ. ಮಾಧ್ಯಮದ ಜೊತೆ ಮಾತಾಡ್ತಾರೆ. ಆ ವಿಡಿಯೋ ಕೂಡ ಈಗಲೂ ಇದೆ. ಆ ವಿಡಿಯೋದ ತುಣುಕು ಈಗಲೂ ಇದೆ. ಅವರು ಹೇಳ್ತಾರೆ, ಇದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಇದೊಂದು ಧಾರ್ಮಿಕ ಕ್ಷೇತ್ರ ಎನ್ನುವಂಥ ಒಂದು ಅವತ್ತು ಆ ವಿಚಾರವನ್ನು ಅವರು ಹೇಳಿದರು. ಆ ನಂತರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ದಾರೆ. ಅಲ್ಲಿ ಭಜನೆಗಳಾಯಿತು, ಶಂಖನಾದಗಳಾಯಿತು, 500 ಜನ ಬಂದು ಶಂಖದ ಉದ್ಘೋಷ ಆಯಿತು, ಎಲ್ಲವೂ ಆಯಿತು. ಆದ ನಂತರ ಆ ಸಂದರ್ಭದಲ್ಲಿ ಅವರು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರು. ಆ ನಂತರ ಏನು ಅವರ ಅಸಲಿ ಬಣ್ಣ ಗೊತ್ತಾಯಿತು, ಅದು ಪರಶುರಾಮ ಪ್ರತಿಮೆ ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾಯಿತು. ಸೊಂಟದ ಮೇಲ್ಭಾಗದ ಪರಶುರಾಮನ ಪ್ರತಿಮೆ ಕಳುವಾಯಿತು. ಆ ನಂತರ ಇವರು ಹೇಳಿದರು ಇದು ಪ್ರವಾಸಿ ತಾಣ. ಜನರು ಕಾರ್ಕಳದ ಜನತೆ ಆರೋಪ ಮಾಡಿದರು, ಅವರ ಮೇಲೆ ಆರೋಪ ಮಾಡಿದಾಗ ಹೇಳಿದರು, ನೀವು ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನು ತಂದಿದ್ದೀರಿ, ನಮ್ಮ ನಂಬಿಕೆಗಳಿಗೆ ನೀವು ಹಾನಿಯನ್ನು ಮಾಡಿದ್ದೀರಿ ಅಂತ ಶಾಸಕರ ಮೇಲೆ ಕಾರ್ಕಳದ ಜನತೆ ಆರೋಪ ಮಾಡಿದಾಗ ಇವರು ಆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇದು ಪ್ರವಾಸಿ ತಾಣ ಅಂತ ಕರೆದ್ರು. ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬೋದು ಅಂತ ಹೇಳಿದರು. ಚಪ್ಪಲಿ ಹಾಕೊಂಡು ಹೋಗೋದಾದ್ರೆ ಇಲ್ಲಿ ಮಂತ್ರಘೋಷ ಯಾಕೆ ಆಗಬೇಕಿತ್ತು? ಅಲ್ಲಿ ಶಂಖನಾದ ಯಾಕೆ ಮಾಡಬೇಕಾಗಿತ್ತು? ಅದು ಪ್ರವಾಸಿ ತಾಣ ಅಂತ ಯಾಕೆ ಮಾಡಬೇಕಾಗಿತ್ತು? ಒಂದು ವೇಳೆ ಅದು ಪ್ರವಾಸಿ ತಾಣವೇ ಆಗಿದ್ರೆ, ಸುನೀಲ್ ಕುಮಾರ್ ಅವರ ಪ್ರಕಾರ ಆ ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸಿ ತಾಣವೇ ಆಗಿದ್ರೆ, ಅಲ್ಲಿ ಪರಶುರಾಮರ ಆ ಚಿತ್ರದ ಪರಶುರಾಮರ ಕಾಲಬುಡದಲ್ಲಿ ತುಳುನಾಡಿನ ದೈವ ದೇವರುಗಳನ್ನು ಯಾಕೆ ಹಾಕಿದ್ರು?
ತುಳುನಾಡಿನ ದೈವದೇವರುಗಳು ಪರಶುರಾಮನ ಪಾದದ ಕೆಳಗೆ ನಮಸ್ತೆ ಮಾಡುವಂತಹ ಒಂದು ಬೇಡಿಕೊಳ್ಳುವಂತಹದೊಂದು ದಯನೀಯ ಒಂದು ಚಿತ್ರಣ ಬರುವಂತಹ ಒಂದು ಚಿತ್ರಣವನ್ನು ಅಲ್ಲಿ ಯಾಕೆ ಹಾಕಿದ್ರು? ಅದು ಪ್ರವಾಸಿ ತಾಣ ಆಗಿದ್ರೆ ನಮ್ಮ ತುಳುನಾಡಿನ ದೈವದೇವರುಗಳು ಅಷ್ಟೊಂದು ಇವರಿಗೆ ತ್ರಾಸರಾಗಿ ಬಿಟ್ರೆ, ನಮ್ಮ ತುಳುನಾಡಿನ ದೈವದೇವರಿಗೆ ಒಂದು ಅವರದೇ ಒಂದು ಗೌರವ ಇದೆ, ಒಂದು ಐತಿಹ್ಯ ಇದೆ, ಹಿನ್ನೆಲೆ ಇದೆ. ಅದನ್ನು ಇವರು ಪ್ರವಾಸಿ ತಾಣದ ಜನರು ಬಂದು ಮನೋರಂಜನೆ ಪಡೆಯೋದಕ್ಕೋಸ್ಕರ ಅಲ್ಲಿ ಕಾಲಬುಡದಲ್ಲಿ, ಪರಶುರಾಮರ ಕಾಲಬುಡದಲ್ಲಿ ದೈವದೇವರುಗಳ ಚಿತ್ರವನ್ನು ಹಾಕಿದರೆ ಎನ್ನುವುದರ ಬಗ್ಗೆ ಕೂಡ ಅವರು ಸ್ಪಷ್ಟನೆಯನ್ನು ಕೊಡಬೇಕು. ಇದು ಪ್ರವಾಸಿ ತಾಣವೋ ಅಥವಾ ಧಾರ್ಮಿಕ ಕೇಂದ್ರವೋ ಎನ್ನುವುದನ್ನು ಸುನೀಲ್ ಕುಮಾರ್ ಅವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡಬೇಕು. ಇನ್ನೊಂದು ವಿಚಾರ, ಅಲ್ಲಿ ಮೊನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕರೆದಾಗ ಹೇಳಿದರು, ಅಷ್ಟಮಂಗಲ ಪ್ರಶ್ನೆಯ ಬಗ್ಗೆ ಪದೇ ಪದೇ ಮಾತನಾಡ್ತಾ ಅದನ್ನು ವಿಡಂಬನೆ ಮಾಡುವಂತಹ, ಅಪಹಾಸ್ಯ ಮಾಡುವಂತಹ ಒಂದು ಕೃತ್ಯವನ್ನು ಕೂಡ BJP ಪದಾಧಿಕಾರಿಗಳು ಮಾಡಿದರು. ಯಾಕಂದರೆ ಅಲ್ಲಿ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಲ್ರವರು ಯಾವಾಗಲೂ ಹೇಳ್ತಾರೆ, ಇಷ್ಟು ದೊಡ್ಡ ಇದು ದುರ್ಘಟನೆಗಳಾಯಿತು, ಅಲ್ಲಿನ ಪರಶುರಾಮನ ಪ್ರತಿಮೆಯ ಸೊಂಟದ ಮೇಲ್ಭಾಗ ಕಳೆದೋಯ್ತು, ಆನಂತರ ಬೇರೆ ಬೇರೆ ದುರ್ಘಟನೆಗಳಾಯಿತು, ಕಳೆದ ವರ್ಷವೇನು ಅಲ್ಲಿ ಬೆಟ್ಟದ ಸುತ್ತ ಬೆಂಕಿ ಬಿದ್ದದ ವರದಿಗಳು ಬಂತು, ಬೇರೆ ಇತ್ತೀಚೆಗೆ ಕಳ್ಳತನ ಆಯಿತು, ಈ ಎಲ್ಲ ಒಂದು ದುರ್ಘಟನೆಯ ಹಿನ್ನೆಲೆಯಲ್ಲಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಬೇಕು. ಯಾಕಂದರೆ ಅಲ್ಲಿ ಕೋಟಿ ಚೆನ್ನಯ್ಯರ ಪಾದದ ಗುರುತು ಇದೆ ಎನ್ನುವ ಅಲ್ಲಿನ ಸ್ಥಳೀಯರ ಹಿರಿಯರ ಮಾತಿನ ಮೇರೆಗೆ, ಅಲ್ಲಿನ ಜನರ ಒಂದು ಮಾತಿನ ಇದಕ್ಕೆ ಉದಯ್ ಶೆಟ್ಟಿ ಮುನಿಯಲ್ರವರು ಹೇಳಿದ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಬೇಕು. ಇಷ್ಟೆಲ್ಲ ಒಂದು ಗಂಡಾಂತರಗಳಿಗೆ, ಇಷ್ಟೆಲ್ಲ ಅವಘಡಗಳಿಗೆ ಏನು ಕಾರಣ ಏನು ಅಂತ ಒಂದು ಸತ್ಯವನ್ನು ತಿಳಿಬೇಕು ಅಂತ ಉದಯ್ ಶೆಟ್ಟಿ ಮುನಿಯಲ್ರವರು ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಬೇಕಂತ ಹೇಳ್ತಾರೆ. ಆ ತಕ್ಷಣ ಇವರು ಎಚ್ಚೆತ್ತುಕೊಂಡು, ಈ ಹಾವು ಮೆಟ್ಟಿಕೊಂಡಾಗೆ ಮೈ ಮೇಲೆ ಹಾವು ಬಿದ್ದಾಗೆ ಒಮ್ಮೆ ಎಚ್ಚೆತ್ತುಕೊಳ್ತಾ ಆ ರೀತಿ ಅಷ್ಟಮಂಗಲ ಪ್ರಶ್ನೆ ಯಾಕೆ ಹಾಕಬೇಕು, ನಿಮ್ಮ ಮನೆಯಲ್ಲಿ ಯಾಕೆ ಅಂತ ಕೇಳ್ತಾರೆ. ಅಷ್ಟಮಂಗಲ ಪ್ರಶ್ನೆ ಮನೆಯಲ್ಲಿ ಹಾಕಲಿಕ್ಕೆ ಅದು ಪರಶುರಾಮ ಥೀಮ್ ಪಾರ್ಕ್ ಬೆಟ್ಟ ಇರುವುದು ಉದಯ್ ಶೆಟ್ಟಿ ಮುನಿಯಲ್ರವರ ಮನೆಯ ಅಂಗಳದಲ್ಲಿ ಅಲ್ಲ, ಅದು ಕಾರ್ಕಳ ಕ್ಷೇತ್ರದಲ್ಲಿ ಇರುವುದು, ಬೈಲೂರಿನ ಗ್ರಾಮದಲ್ಲಿ ಇರುವುದು, ಅಲ್ಲಿ ಯರ್ಲಪಾಡಿ ಗ್ರಾಮದಲ್ಲಿ ಇರುವಂಥದ್ದು. ಅದು ಇವತ್ತಿನ ಕಾರ್ಕಳದ ಸಮಸ್ತ ಜನತೆ ಆಸ್ತಿಯಾಗಿದೆ, ಅದು ಸರ್ಕಾರದ ಆಸ್ತಿಯಾಗಿದೆ. ಅದಕ್ಕೆ ಅಲ್ಲಿ ಅಷ್ಟು ದೊಡ್ಡ ಗಂಡಾಂತರ ಆದಾಗ ಬೇರೆ ಮುಂದೆ ಎಲ್ಲಿ ಕೂಡ ಇಂಥದ್ದು ದುರ್ಘಟನೆ ಆಗಬಾರ್ದು ಅಂತ ಒಂದು ಆ ನಿಟ್ಟಿನಲ್ಲಿ ಧಾರ್ಮಿಕ ದೈವ ದೇವರನ್ನು ನಂಬುವಂಥ ಉದಯ್ ಶೆಟ್ಟಿ ಮುನಿಯಲ್ರಾಗಲಿ ಎಲ್ಲ ಜನತೆಯ ಒಂದು ಆಗ್ರಹ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಅದರ ಸಚ್ಚಿಂತನೆಯನ್ನು ಮಾಡಿ ಅದಕ್ಕೆ ಏನಾದರೂ ಗಂಡಾಂತರ ಇದೆಯೋ ಅಥವಾ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಿದೆಯೋ ಅದನ್ನು ಅರಿತುಕೊಂಡು ಅಲ್ಲಿ ಮುಂದೆ ಪರಶುರಾಮನ ಪ್ರತಿಮೆ ನಿರ್ಮಾಣ ಕಾರ್ಯ ಮುಂದೆ ಏನಾದರೂ ಮಾಡಬೇಕಾಗಿದ್ದರೆ ಮಾಡ್ಬೋದು ಅಂತ ಆ ರೀತಿಯಾಗಿ ಅವರು ಹೇಳಿದರೆ ಇವರು ಅದನ್ನು ಅಪಹಾಸ್ಯ ಮಾಡ್ತಾರೆ. ಇವರಿಗೆ ಯಾವತ್ತೂ ಕೂಡ ಪರಶುರಾಮನ ಪ್ರತಿಮೆ ಅಲ್ಲಿ ಆಗಬೇಕು ಅನ್ನುವಂಥ ಮತ್ತೊಮ್ಮೆ ನಿರ್ಮಾಣ ಆಗಬೇಕಂತ ಯಾವ ಮನಸ್ಸು ಇಲ್ಲ. ಯಾಕಂದರೆ ಮೊನ್ನೆ ಸುನೀಲ್ ಕುಮಾರ್ ಅವರೇ ಹೇಳಿದರು, 2.5 ವರ್ಷದ ನಂತರ ನಾನು ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ. 2.5 ವರ್ಷದ ನಂತರ ಯಾಕೆ ಬರಬೇಕು ಇವರು? ಅದಕ್ಕಿಂತ ಮುಂಚೆ ಅಷ್ಟು ದೊಡ್ಡ ಆರೋಪ ಬಂದಾಗ, ಇವರ ಮೇಲೆ ಆರೋಪ ಬಂದಾಗ ಯಾಕೆ ಇವರು ಅಲ್ಲಿ ಜಾಗಕ್ಕೆ ಹೋಗಲಿಲ್ಲ? ಇವರ ಹಿಂಬಾಲಕರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕಳಿಸಿ ಈ ಹೇಮರಲ್ಲಿ ಸುತ್ತಿಯಲ್ಲಿ ಅದಕ್ಕೆ ಪರಶುರಾಮನ ಪ್ರತಿಮೆಗೆ ಹೊಡೆಯುವಂಥ, ಕಾಲಿಗೆ ಬಡಿಯುವಂಥ ಕೃತ್ಯವನ್ನು ಯಾಕೆ ಮಾಡಿದರು? ಇವರಿಗೆ ಧಾರ್ಮಿಕ ಶ್ರದ್ಧೆ ಇದ್ದರೆ, ಪರಶುರಾಮನ ಮೇಲೆ ಶ್ರದ್ಧೆ ಇದ್ದರೆ ಇವರ ಹಿಂಬಾಲಕರ ಮುಖಾಂತರ ಹೋಗಿ ಅಲ್ಲಿ ಹ್ಯಾಮರಲ್ಲಿ ಹೊಡೆಯುವಂಥ, ಸುತ್ತಿಯಲ್ಲಿ ಹೊಡೆಯುವಂಥ ಕೃತ್ಯವನ್ನು ಯಾಕೆ ಮಾಡಿದರು? 2.5 ವರ್ಷದ ನಂತರ ಯಾಕೆ ಆ ಸ್ಥಳಕ್ಕೆ ಹೋದರು? ಅಷ್ಟೊಂದು ನಿಷ್ಠೆ ಶ್ರದ್ಧೆ ಇದ್ದರೆ ಅದಕ್ಕೆ ಮುಂಚೆನೇ ಹೋಗಬೇಕಾಗಿತ್ತು. ನಾನು 2.5 ವರ್ಷದ ನಂತರ ಬಂದಿದ್ದೇನೆ ಅಂತ ಹೇಳ್ತಾರೆ. ನಾವು ಕಾಂಗ್ರೆಸ್ನವರು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನಮ್ಮ ನಾಯಕರು ಉದಯ್ ಶೆಟ್ಟಿ ಮುನಿಯಲ್ರವರು ಕಾರ್ಕಳದ ಸಮಸ್ತ ಜನತೆಯ ಪರವಾಗಿ ಅಲ್ಲಿ ಪ್ರತಿಮೆ ನಿರ್ಮಾಣ ಆಗಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕಿದರು. ಸಾರ್ವಜನಿಕರ ಒಂದು ಹಿತಾಸಕ್ತಿಯ ಮೇರೆಗೆ ಅಲ್ಲಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು. ನ್ಯಾಯಾಲಯ ಆದೇಶವನ್ನು ಕೊಟ್ಟಿದ್ದು, ನಿಮ್ಮ ಅರ್ಜಿಯನ್ನು ಪುರಸ್ಕರಿಸಬೇಕಾದ್ರೆ ನಿಮ್ಮ ಇದು ಪಾತ್ರ ಏನು ಅದರಲ್ಲಿ ಅಂತ. ಆಗ ಆ ಕೋರ್ಟ್ ನ್ಯಾಯಾಲಯ ಆದೇಶದ ಮೇರೆಗೆ 5 ಲಕ್ಷ ರೂಪಾಯಿಯನ್ನು ಉದಯ್ ಶೆಟ್ಟಿ ಮುನಿಯಲ್ರವರು ನ್ಯಾಯಾಲಯಕ್ಕೆ ಪಾವತಿಸಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತಾರೆ, ಅರ್ಜಿಯನ್ನು ಹಾಕ್ತಾರೆ. ನಾವು ಮತ್ತೆ ಅಲ್ಲಿ ಪರಶುರಾಮನ ಪ್ರತಿಮೆ ಆಗಬೇಕು ಅನ್ನೋ ಆಗ್ರಹವನ್ನು, ಒಂದು ಬದ್ಧತೆಯನ್ನು ಉದಯ್ ಶೆಟ್ಟಿ ಮುನಿಯಲ್ರವರು ತೋರಿಸಿದ್ದಾರೆ. ಆದರೆ ಇದು ಯಾವುದೇ ಬದ್ಧತೆ ಇಲ್ಲದೆ ನೇರವಾಗಿ ಮೊನ್ನೆ ಕಳ್ಳತನ ಆದಾಗ 2.5 ವರ್ಷದ ನಂತರ ಬಂದಿದ್ದೇನೆ. ಹೌದು, ನೀವು 2.5 ವರ್ಷದ ನಂತರ ಅಲ್ಲಿ ಹೋಗಿದ್ದು ಯಾಕಂದರೆ ಅದು ನಿಮ್ಮ ಅಪರಾಧ, ನಿಮಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇತ್ತು. ನಿಮಗೆ ಅಲ್ಲಿ ಮಾಡಿದ ಜನರಿಗೆ ಮಾಡಿದ ಮೋಸದ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದ್ದ ಕಾರಣದಿಂದಾಗಿ 2.5 ವರ್ಷ ನೀವು ಅಷ್ಟು ದೊಡ್ಡ ಆರೋಪ ಬಂದಾಗಲೂ ನೀವು ಹತ್ತಿರ ಸುಳಿಲಿಲ್ಲ. ಯಾಕಂದರೆ ಆತ್ಮಸಾಕ್ಷಿ ಅಂತಿರ್ತದೆ, ನಾವು ತಪ್ಪು ಮಾಡಿದರೆ ನಾವು ಅದನ್ನು ಆತ್ಮಸಾಕ್ಷಿ ನಮ್ಮನ್ನು ಬಿಡುವುದಿಲ್ಲ ಅಲ್ಲಿ ಹೋಗಲಿಕ್ಕೆ. ಅದಕ್ಕೋಸ್ಕರ ಸುನೀಲ್ ಕುಮಾರ್ ಅವರು ಒಂದು 2 ವರ್ಷದ ನಂತರ ಅಲ್ಲಿ ಹೋಗಿ ಇವರ ಆರೋಪ ದೊಡ್ಡ ಮಟ್ಟದಲ್ಲಿ ಬಂದಾಗ ಕಾಂಗ್ರೆಸ್ ನಾಯಕರ ವಿರುದ್ಧ ತೇಜೋವಧೆ ಮಾಡುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ. ಎಲ್ಲ ಇವರ BJPಯ ಪದಾಧಿಕಾರಿಗಳ ಅಲ್ಲಿನ ಸುನೀಲ್ ಕುಮಾರ್ ಅವರ ಹಿಂಬಾಲಕರ ಈ ಕೃತ್ಯವನ್ನು ನಾವು ಖಂಡಿಸ್ತೇವೆ. ಅದೇ ರೀತಿ ಮತ್ತೆ ಅಲ್ಲಿ ಪರಶುರಾಮನ ಪ್ರತಿಮೆ ನಿರ್ಮಾಣ ಆಗಬೇಕು. ಆದರೆ ನಾನೀಗ ಮೊನ್ನೆ ನಡೆದ BJPಯ ಪತ್ರಿಕಾಗೋಷ್ಠಿಯಲ್ಲಿ ಮಹಾವೀರ ಹೆಗ್ಗಡೆ ಅವರು ಮಾತಾಡಿದ ಬಗ್ಗೆ ಅವರಲ್ಲಿ 1-2 ಪ್ರಶ್ನೆ ಕೇಳಲು ಇಚ್ಛಿಸ್ತೇನೆ. ಮೊದಲನಾಗಿ ಅವರು ನಮ್ಮ ನಾಯಕರಿಗೆ ನಿಮ್ಮ ಕಾಲುಗಳು ಎಲ್ಲಿತ್ತು, ಮೊದಲು ಎಲ್ಲಿತ್ತು, ಈಗ ಎಲ್ಲಿ ಉಂಟು ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಹಾವೀರ ಹೆಗ್ಗಡೆ ಅವರೇ, ನಾನು ನಿಮಗೆ ಈ ಮೂಲಕ ಪ್ರಶ್ನೆ ಕೇಳೋದೆಂದರೆ, ನಿಮ್ಮ ಕಾಲಲ್ಲ,
ಇದಕ್ಕಿಂತ ಮೊದಲು ನಿಮ್ಮ ದೇಹ ಎಲ್ಲಿತ್ತು ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ. ನೀವು JDS ಅಲ್ಲಿ ಪಂಚಾಯತ್ ಸದಸ್ಯರಾಗಿ APMC ಅಧ್ಯಕ್ಷರಾಗಿ BJPಗೆ ಸೇರಿಕೊಳ್ಳುತ್ತೀರಿ. BJP ಸೇರಿಕೊಳ್ಳುತ್ತಿದ್ದಂತೆ ನಿಮಗೆ ಉಳಿದೆಲ್ಲ ಕಾರ್ಯಕರ್ತರು, ತುಂಬ ಕೆಲಸ ಮಾಡಿರುವಂಥ ಕಾರ್ಯಕರ್ತರನ್ನು ಬಿಟ್ಟು ನಿಮಗೆ ಅಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ. ಅದಕ್ಕೆ ನೀವು ಯಾವ ತಂತ್ರ ಉಪಯೋಗಿಸಿದ್ದೀರಾ ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ BJPಯ ಕಾರ್ಯಕರ್ತರಿಗೆ. ಅದನ್ನು ನೀವು ಮೊದಲು ನೀಡಿ, ನಿಮ್ಮ ಬಟ್ಟಲನ್ನು ನೀವು ಮೊದಲು ನೋಡಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನೊಂದು ಮಾತು ಹೇಳಿದರು ನಮ್ಮ ನಾಯಕರಿಗೆ, ನೀವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ. ಮಯೂರ್ ಹೆಗ್ಡೆ ಅವರೇ, ನಿಮಗೆ ವೆರಿ ಕ್ಲಿಯರ್ ಆಗಿ ನಾನು ಹೇಳ್ತೇನೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಇದು ಪ್ರಜಾಪ್ರಭುತ್ವ, ಇದೇನು ಹಿಟ್ಲರ್ ಆಡಳಿತ ಅಲ್ಲ ಅಥವಾ ರಾಜ ಆಡಳಿತ ಅಲ್ಲ. ನಿಮಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೇನೆ, ನೀವು ಈ ಥರ ಮಾತಾಡೋದು ಸರಿಯಲ್ಲ. ದಯವಿಟ್ಟು ನೀವು ಏನೇ ರೀತಿ ತಪ್ಪು ಮಾಡಿದ್ದಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಎತ್ತಿ ಹಿಡಿತೇವೆ. ನಮ್ಮ ಕರ್ತವ್ಯವನ್ನು ನಾವು ಯಾವತ್ತೂ ಮಾಡ್ತೇವೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ನೀವು ನಮಗೆ ಹೇಳುವ ಅಗತ್ಯ ಇಲ್ಲ ಅಂತ ಈ ಮೂಲಕ ನಿಮಗೆ ಸ್ಪಷ್ಟಪಡ್ತಾ ಇದ್ದೇನೆ. ಹಾಗೆ ಪರಶುರಾಮನ ಮೂರ್ತಿ ಸಂಪೂರ್ಣವಾಗಿ ನಕಲಿ ಅಂತ ಜಗಜ್ಜಾಹೀರಾಗಿ ಬಹಿರಂಗ ಆಗಿದೆ. ಒಂದು ಮೂರ್ತಿಯ 2 ಕಾಲುಗಳು ಉಮಿಕಲ್ ಬೆಟ್ಟದ ಮೇಲೆ ಇದೆ. ಅದೇ ರೀತಿ ಇನ್ನೂ 2 ಕಾಲುಗಳು ಬೆಂಗಳೂರಿಂದ ಬಂದಂತೂ ಸ್ಟೇಷನಲ್ಲಿದೆ. ಹಾಗಾಗಿ ಯಾರು ಅದರ ಬಗ್ಗೆ ಸ್ಪಷ್ಟನೆ ನೀಡುವ ಅವಶ್ಯಕತೆ ಇಲ್ಲ. ಅದು ನಕಲಿ ಎಂದು ಇಡೀ ಜಗತ್ತಿಗೆ ಬಹಿರಂಗ ಆಗಿದೆ. ಹಾಗಾಗಿ ನೀವು ಮೊದಲು ಅದನ್ನು ಒಪ್ಪಿಕೊಳ್ಳಿ. ಹೌದು, ನಾವು ಎಲೆಕ್ಷನಿಗೋಸ್ಕರ ನಕಲಿ ಮೂರ್ತಿಯನ್ನು ಇಟ್ಟು ಎಲೆಕ್ಷನನ್ನು ಗೆದ್ದು ಬಂದ್ವಿ. ಈಗ ನಮಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾವು ತಪ್ಪು ಒಪ್ಪಿಕೊಂಡಿದ್ದೇವೆ, ಇದುವರೆಗೆ ನಾವು ಹೇಳಿ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಮ್ಮೆ ಒಪ್ಪಿಕೊಳ್ಳಿ. ಮತ್ತೆ ಮುಂದಿನದು ನಾವು ಖಂಡಿತವಾಗ್ಲೂ ಅದಕ್ಕೆ ಏನಾಗಬೇಕು ಅದನ್ನೆಲ್ಲ ಮಾಡಿ ಅದನ್ನು ಸರಿಪಡಿಸಲಿಕ್ಕೆ ಒಟ್ಟಾಗಿ ಹೋಗುವ. ನೀವು ಒಪ್ಪಿಕೊಳ್ಳಬೇಕು, ಮೊದಲು ನೀವು ಒಪ್ಪಿಕೊಳ್ಳಬೇಕು. ಇಡೀ ಜಗಜ್ಜಾಹೀರಾದಂಥ ಸುದ್ದಿಯನ್ನು ನೀವು ಒಪ್ಪಿಕೊಳ್ಳಿ. ನಾವು ಇದುವರೆಗೆ ಹೇಳ್ತಾ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಪ್ಪಿಕೊಳ್ಬೇಕು. ಹಾಗೆ ಒಪ್ಪಿಕೊಂಡ ಮೇಲೆ ಎಲ್ಲರೂ ಸೇರಿ ಅದು ಹೇಗೆ ಆಗ್ತದೆ, ಎಲ್ಲರೂ ಸೇರಿ ಅದನ್ನು ಮುಂದೂಡಿಸ್ಕೊಂಡು ಹೋಗುವ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ.